ಮುಖ್ಯ ಅತಿಥಿಗಳಾದ ಮುರಳೀಧರ ರಾವ್ ಸರ್, ನಿರ್ದೇಶಕರು, ಏಸ್ ಡಿಸೈನರ್ಸ್ ಲಿಮಿಟೆಡ್. ನಿಮ್ಮ ಯಶಸ್ಸಿನ ಕತೆ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬಲಿದೆ. ನಿಮ್ಮ ಅನುಭವ ಮತ್ತು ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆ. ಎಲ್ಲರನ್ನೂ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೋರುತ್ತೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ವೇದಿಕೆಯಲ್ಲಿ ಉಪಸ್ಥಿರುವಂತಹ ತಿಳಿದಂತಹ ಮಹನೀಯರೇ, ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಹಿರಿಯರು ಕಿರಿಯರಿಗೆ ವಂದಿಸುತ್ತಾ ನನ್ನ ಜೀವನದ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಹಿಂದೆ ಕೂತಿದ್ದೀರಾ, ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇನ್ನೊಂದು 15 ನಿಮಿಷ ನಾನು ಹೇಳುವಂತಹ ಕೆಲವು ಮಾತುಗಳನ್ನ ಕೇಳಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಯನ್ನು ಉಳಿಸ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಜೀವನ ಅಂತ ಹೇಳೋದು ಭಗವಂತ ನಮಗೆ ಈ ಭೂಮಿಯಲ್ಲಿ ಕೊಟ್ಟಿರುವಂತಹ ಅತ್ಯಮೂಲ್ಯವಾದಂಥ ಒಂದು ಆಸ್ತಿ. ಪ್ರಾಯಶಃ ನಮಗೆ ಜೀವನ ಏನು ಅಂತ ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರುವಾಗ ಜೀವನ ನಮಗೆ ಕಳೆದುಕೊಂಡು ಹೋಗ್ತಿರುವಂತಹ ಒಂದು ಭಾವನೆ ಬರಲಿಕ್ಕೆ ಶುರುವಾಗುತ್ತೆ. ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ನಾನು. 4 ಜನ ಅಣ್ಣ ತಮ್ಮಂದಿರು, ಒಬ್ಬ ಅಕ್ಕ, ತಂದೆ ಅಡುಗೆ ಕೆಲಸ ಮಾಡೋದು. 15x15 ಇಸ್ ಅ ಸ್ಕ್ವೇರ್ ಫೀಟ್. 30 ಸ್ಕ್ವೇರ್ ಫೀಟ್ನಲ್ಲಿ ರಾತ್ರಿ ನಾವು ಮಲ್ಕೊಂಡ್ರೆ ಹಾಸಿಗೆ ಇಲ್ಲ, ಒಂದು ಬಟ್ಟೆ ಹಾಕಿದರೆ ಹೆಜ್ಜೆ ನೋಡಿಕೊಂಡು ನಾವು ಕಾಲಿಡಬೇಕು ಯಾರಾದರೂ ಎದ್ದರೆ. ಇದು ನನ್ನ ಜೀವನದ ಆರಂಭ. ಮಲ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಓದಲಿಕ್ಕೆ ಎಲ್ಲಿ ಜಾಗ? ಅಮ್ಮ ನಮಗೆ ಏನು ಮಾಡಲಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಒಂದು ಸ್ನಾನ ಮಾಡಿಬಿಡಬೇಕು, ಅದು ನಮ್ಮ ಸಂಸ್ಕಾರ. ಹೊಟ್ಟೆಗೆ ಇಲ್ಲ ಅಂದ್ರೂ ಕೂಡ ಸ್ನಾನ ಮಾಡಬೇಕು. ಸ್ನಾನ ಮಾಡಿದೆ ಅಮ್ಮ ನಮಗೆ ಕುಡಿಲಿಕ್ಕೆ ಒಂದು ತೊಟ್ಟು ಹಾಲು ಕೂಡ ಕೊಡ್ತಾ ಇರಲಿಲ್ಲ. ಸ್ನಾನ ಮಾಡಬೇಕು, ದೇವರಿಗೆ ವಂದಿಸಬೇಕು. ಗುರುವಾರ ಆದರೆ ನನ್ನ ಕೈ ಹಿಡ್ಕೊಂಡು ರಾಯರ ಮಠಕ್ಕೆ ಕರ್ಕೊಂಡು ಹೋಗೋಳು ಅಮ್ಮ. ಕೂತ್ಕೊಂಡು ಓದಲಿಕ್ಕೆ ಜಾಗ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಅಮ್ಮ ಎದ್ದು ಬಿಟ್ಟು ಪಬ್ಲಿಕ್ ಟ್ಯಾಪ್ನಲ್ಲಿ ನೀರನ್ನು ತುಂಬಿಸ್ಕೊಂಡು ಬಂದು ಸ್ನಾನ ಮಾಡಲಿಕ್ಕೆ ಬೇಕಲ್ಲ, ಹೊಟ್ಟೆಗೆ ಇಟ್ಟಿಲ್ಲ ಅಂದರೂ ಕೂಡ ಸ್ನಾನ ಮಾಡಬೇಕು. ಅದನ್ನೆಲ್ಲ ನೀರು ತುಂಬಿಸಿ 4 ಗಂಟೆಗೆ ಎಬ್ಬಿಸಿಬಿಟ್ಟು ಪಬ್ಲಿಕ್ ಲ್ಯಾಂಪ್ ಕೆಳಗಡೆ ಕೂಡಿಸ್ಬಿಡೋಳು. ಕೂತ್ಕೊಂಡು ಓದಲಿಕ್ಕೆ ಬೇರೆ ಜಾಗ ಇಲ್ಲ. 5 ಗಂಟೆ ಆದಮೇಲೆ ಜನಗಳು ಜಾಸ್ತಿ ಆಗೋರು. ನಾನು ನನ್ನ ಪುಸ್ತಕವನ್ನು ಇಟ್ಕೊಂಡು ರಾಜಾಜಿನಗರ, ಸುಬ್ರಹ್ಮಣ್ಯ ನಗರದ್ದು ಒಂದು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ಹೋಗಿ ಬೆಳಗ್ಗೆ 5:30 6 ಗಂಟೆಗೆ ಸೆಟ್ಲ್ ಆಗಿಬಿಡ್ತಿದ್ದೆ. 8 ಗಂಟೆ ತನಕ ಕೂತ್ಕೊಂಡು ಓದೋದು. ಅಲ್ಲಿಂದ ಬಂದೆ ಅಂದರೆ ಏನಾದ್ರು ತಿಂದೆ ಕಾಲೇಜಿಗೆ ಹೊರಟೆ. ಇದು ನಾನು ಎಂಜಿನಿಯರಿಂಗ್ ಮಾಡಿದಂಥ ರೀತಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಡತನ ಅಂತ ಹೇಳೋದು ಮನುಷ್ಯನಿಗೆ ಒಂದು ಕಿತ್ಕೊಳ್ಳುತ್ತೆ, ಒಂದು ಕೊಡುತ್ತೆ. ಏನು ಕಿತ್ಕೊಳ್ಳುತ್ತೆ ಬಡತನ ಅಂತಂದರೆ, ಅದು ನಮ್ಮಿಂದ ಕೆಲವೊಮ್ಮೆ ಆತ್ಮವಿಶ್ವಾಸವನ್ನು ಕಿತ್ಕೊಳ್ಳುತ್ತೆ. ನಮಗಿಂತ ಉತ್ತಮರನ್ನು ನಾವು ಜೀವನದಲ್ಲಿ ನೋಡಿದಾಗ ನಮಗೆ ಅನಿಸೋದು ನಾವು ಆ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ಲೋ ಅಂಥೇಳಿ ಒಂದು ಅಪನಂಬಿಕೆಯನ್ನು ಕ್ರಿಯೇಟ್ ಮಾಡುತ್ತೆ. ಆದರೆ ಏನನ್ನು ಉಳಿಸುತ್ತೆ ಅದು? ನಮಗೆ ಒಂದು ಛಲವನ್ನು ಉಳಿಸುತ್ತೆ, ಒಂದು ಆತ್ಮವಿಶ್ವಾಸವನ್ನು ತರುತ್ತೆ ನಮ್ಮ ಜೀವನಕ್ಕೆ. ಪ್ರಾಯಶಃ ನನಗೆ ಈ ಒಂದು ಜೀವನದ ಯಾತ್ರೆ ನೋಡಿದಾಗ ಫಸ್ಟ್ ಅನಿಸಿದ್ದು ನನಗೆ ಯಶಸ್ಸು ಅಂತೇಳು ಬರೋದು ಅರಿವಿನಿಂದ ಅಲ್ಲ, ಅನುಷ್ಠಾನದಿಂದ ಅಂಥೇಳಿ. ಇದು ನಾನು ಜೀವನದಲ್ಲಿ ಕಲಿತಂಥ ಮೊದಲನೆಯ ಪಾಠ.
ಮೇಡಮ್ ಹೇಳಿದರು, ನಾಲೆಡ್ಜ್ ಅಂಡ್ ದ ವಿಸ್ಡಮ್ ಅಂತ ಹೇಳಿದರು. ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. 2+2 = 4 ಅಂಥೇಳಿ ನಮಗೆ ಹೇಳಿಕೊಟ್ಟಿದ್ದಾರೆ ಗುರುಗಳು. ಅದನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸಿಕೊಂಡಾಗ ಮಾತ್ರ ಆ ಒಂದು ಜ್ಞಾನಕ್ಕೆ ಬೆಲೆ ಇರ್ತದೆ. 2+2 ಈಸ್ ಎ ನಾಲೆಡ್ಜ್, ಬಟ್ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ನಾಲೆಡ್ಜ್ ಈಸ್ ದ ವಿಸ್ಡಮ್. ಆದರೆ ಈ ವಿಸ್ಡಮ್ ಯಾಕೆ ಬರುತ್ತೆ? ಆ ವಿಸ್ಡಮ್ ನಮಗೆ ಬರಬೇಕಂತಂದರೆ ನಾವು ನಮ್ಮ ಜೀವನದಲ್ಲಿ ಜಾಗರೂಕರಾಗಿರಬೇಕು. ನಮ್ಮ ಜೀವನಕ್ಕೆ ಹಲವಾರು ಆತಂಕಗಳಿದೆ. ಏನದು? ನೀವೆಲ್ಲ ಸ್ಟೂಡೆಂಟ್ಸ್ಗಳಿಲ್ಲಿ. ಸ್ಟೂಡೆಂಟ್ಸ್ ಅಂದರೆ ಏನು? ಸ್ಟೂಡೆಂಟ್ಸ್ ಅಂದರೆ ಎಸ್ ಅಂದರೆ ಏನು? ಯು ಶುಡ್ ಬಿ ಸ್ಟೂಡಿಯಸ್. ನೀವೊಬ್ಬರು ಸ್ಟೂಡೆಂಟ್ಸ್ ಅಲ್ಲ, ನಾವು ಈ ವಯಸ್ಸಿನಲ್ಲಿ ಕೂಡ ಸ್ಟೂಡೆಂಟ್ಸೇ. ತಿಳಿದುಕೊಂಡವರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಯಾಕೆಂದರೆ ತಿಳಿದುಕೊಳ್ಳಲಿಕ್ಕೆ ಅಷ್ಟೊಂದು ಅಗಾಧವಂತ ಜ್ಞಾನ ಈ ಜಗತ್ತಿನಲ್ಲಿದೆ. ನಮ್ಮ ಕಡೆಯ ಉಸಿರು ಇರುವ ತನಕನೂ ನಾವೆಲ್ಲರೂ ಸ್ಟೂಡೆಂಟ್ಸೇ. ಮೊದಲನೇದು ಎಸ್, ಸ್ಟೂಡೆಂಟ್. ಆದರೆ ಯು ಅಂದರೆ ಏನು? ಯೂಸ್ಫುಲ್ ಟು ದ ಸೊಸೈಟಿ. ನಾವು ಫಾರಿನ್ ಕಂಟ್ರೀಸಿಗೆ, ನಾನು ಹಲವಾರು ದೇಶಗಳನ್ನ ನೋಡಿದ್ದೇನೆ. ಇಲ್ಲಿ ಬಂದಿದ್ದ ತಕ್ಷಣ ಬೇಜಾರಾಗೋದೇನಪ್ಪ ಅಂತಂದರೆ, ನಮ್ಮದೇ ಜನಗಳು ಅಲ್ಲಿ ಹೋದಾಗ ಕೈಯಲ್ಲಿ ಏನಾದ್ರು ಕಸ ಇದ್ದರೆ ಜೋಬಲ್ಲಿ ಇಟ್ಕೊಂಡು ಡಬ್ಬಕ್ಕೆ ಹಾಕ್ತೇವೆ. ಇಲ್ಲಿ ಬಂದ ತಕ್ಷಣ ಕಸ ತೆಗೆದು ನೆಲದ ಮೇಲೆ ಹಾಕಿಬಿಡ್ತೇವೆ. ಅಲ್ಲಿಂದ ನಮ್ಮ ಪರಿಜ್ಞಾನ ಶುರು ಆಗುತ್ತೆ. ಆರ್ ವಿ ಯೂಸ್ಫುಲ್ ಟು ದ ಸೊಸೈಟಿ? ಟಿ ಅಂದರೆ ಏನು? ಥಾಟ್ಫುಲ್. ನಾವು ನಮ್ಮ ವಿವೇಚನೆಯಿಂದ ನಮ್ಮ ಆಲೋಚನೆಗಳನ್ನ ಮತ್ತು ಹೆಚ್ಚಿನ ಸ್ತರಕ್ಕೆ ತೆಗೆದುಕೊಂಡು ಹೋಗಬೇಕು. ಏನಂದರೆ ಏನು? ನಮಗೆ ದೇಶದ ಬಗ್ಗೆ ಅಭಿಮಾನ ಇದೆಯೇ ಇವತ್ತು? ನಮ್ಮ ದೇಶದ ಬಗ್ಗೆ ಜನನಿ ಜನ್ಮಭೂಮಿಶ್ಚ ಅಂತ ಹೇಳ್ತೇವೆ. ತಾಯಿ, ನಾವು ಹುಟ್ಟಿದಂಥ ನಾಡು, ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆಯಾ? ಅಲ್ಲಿಂದ ಶುರು ಆಗುತ್ತೆ. ಡಿ ಅಂದರೆ ಏನು? ಡಿವೋಷನ್. ಮಾಡುವ ಒಂದು ಪ್ರತಿಯೊಂದು ಕೆಲಸವನ್ನು ಕೂಡ ನಾವು ದೇವರ ಪೂಜೆ ರೀತಿ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಾವು ಸುಮಾರು ಸತಿ ಹೇಳ್ತೇವೆ ಅವನು ತುಂಬ ಲಕ್ಕಿ ಅಂತ ಹೇಳಿ. ಹೌದಾ? ಎಸ್ ಆರ್ ನೋ? ಡು ಯು ಬಿಲೀವ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹಿಯರ್? ಈಸ್ ದೇರ್ ಎನಿಥಿಂಗ್ ಕಾಲ್ಡ್ ಲಕ್? ಆ ಲಕ್ ಅಂತ ಏನು ನಾವು ಹೇಳ್ತೇವೆ, ನಾವು ಯಶಸ್ಸನ್ನು ನೋಡಿದಾಗ ಅದರ ಹಿಂದಿರುವಂತಹ ಅಗಾಧವಂತ ಒಂದು ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ, ತ್ಯಾಗ ಯಾರ ಕಣ್ಣಿಗೂ ಕಾಣಲ್ಲ. ಯಾರ ಕಣ್ಣಿಗೂ ಕಾಣಲ್ಲ. ನಾವು ಹೇಳ್ತೇವೆ ಈಸ್ ಲಕ್ಕಿ. ನೋ, ದೆರ್ ಈಸ್ ನಥಿಂಗ್ ಆಸ್ ಇಸ್ ಕಾಲ್ಡ್ ಲಕ್. ಈ ಸ್ಟೂಡೆಂಟ್ಸನ್ನ ಪರಿಭಾಷೆ ಇದು. ಪ್ರತಿಯೊಬ್ಬರು ಸ್ಟೂಡೆಂಟ್ಸ್, ಇರೆಸ್ಪೆಕ್ಟಿವ್ ಆಫ್ ಎನಿ ಏಜ್ ವಿ ಆರ್ ಸಿಟ್ಟಿಂಗ್ ಹಿಯರ್. ಅಲ್ಲಿಂದ ನಮ್ಮ ಒಂದು ಜೀವನದ ಆರಂಭ ಆಗುತ್ತೆ. ನಾವು ಮಾಡುವ ಒಂದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆ, ಇದು ಮೂರು ಬೇಕಾಗತ್ತೆ. ಏನೇ ಮಾಡಿ ನೀವು ಮನೆಯಲ್ಲಿ ಒಂದು ಕಸ ಗುಡಿಸಿದ್ರು ಕೂಡ ನೀವು ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ಬೇರೆ ಯಾರಿಗೂ ಮಾಡಲಿಕ್ಕಾಗಬಾರ್ದು. ಅದು ಬರೋದು ನಿಷ್ಠೆ, ಶ್ರದ್ಧೆ, ಅದರಿಂದ ಮಾತ್ರ ಸಾಧ್ಯ. ಒಬ್ಬ ಟ್ರಾವೆಲರ್, ನಿಮ್ಮ ರೀತಿಯೇ ಯಾರೋ ಒಬ್ಬ ಟ್ರಾವೆಲರ್, ಹಿ ಗೋಸ್ ಟು ಎ ಪ್ಲೇಸ್, ನಮ್ಮ ದೇಶಕ್ಕೆ ಬರ್ತಾರೆ. ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ದೇವಸ್ಥಾನಕ್ಕೆ ಅಂತ ಕೇಳ್ಪಟ್ಟೆ. ಮೊದಲೇನು ಹತ್ರ ಬರ್ತಾನೆ, ಅವನು ನಿಂತ್ಕೊಳ್ತಾನೆ. ಏನಪ್ಪ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಏನು ಸ್ವಾಮಿ ಕಣ್ಣಿಗೆ ಕಾಣಲ್ವ ನಿಮಗೆ? ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಯಿತು, ಅವ್ರಿಗೆ ಉತ್ತರ ಸಿಗಲಿಲ್ಲ, ಮುಂದೆ ಹೋದರು. ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಾಯಿದ್ರು. ಏನಪ್ಪ ನೀವೇನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ಸ್ವಾಮಿ, ಇಲ್ಲಿ ಏನೋ ಕೆಲಸ ಏನೋ ಕೆಲಸ ಕೊಟ್ಟಿದ್ದಾರೆ, ಹೆಂಡತಿ ಮಕ್ಕಳದು ಹೊಟ್ಟೆಪಾಡು ತುಂಬಬೇಕಲ್ಲ, ಕೆಲಸ ಮಾಡ್ತಾಯಿದ್ದೇನೆ ಅಂತ ಹೇಳ್ತಾನೆ. ಆ ವ್ಯಕ್ತಿಗೆ ಇನ್ನೂ ಉತ್ತರ ಸಿಗಲಿಲ್ಲ, ಸಮಾಧಾನ ಆಗಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಏನಪ್ಪ ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ ಅಂತೇಳಿ. ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ, ನಮಗೊಂದು ಕೆಲಸ ಸಿಕ್ಕಿದೆ, ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವನಿಗೆ ಕ್ಯೂರಿಯಾಸಿಟಿ ಆಯಿತು. 3 ಕಡೆ 3 ಉತ್ತರ ಸಿಕ್ತು. ಇನ್ನೊಂದೇನು ಸಿಗ್ಬೋದು ಉತ್ತರ ಅಂಥೇಳಿ ಇನ್ನೊಂದು 4 ಹೆಜ್ಜೆ ಹೋಗಿ ಮತ್ತೊಬ್ಬನ ಹತ್ರ ಕೇಳ್ತಾರೆ. ಏನಪ್ಪ ನೀ ಏನು ಮಾಡ್ತಾ ಇದ್ದೆ ಇಲ್ಲ ಅಂಥೇಳಿ. ಇಲ್ಲಿ ಒಂದು
ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದಂತಹ ಒಂದು ದೇಗುಲ ನಿರ್ಮಾಣ ಆಗ್ತಾ ಇದೆ. ಪ್ರಾಯಶಃ ಇದುವರೆಗೆ ಯಾರೂ ಕಟ್ಟಿಲ್ಲ, ಮುಂದೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಜಾಗದಲ್ಲಿ ನನಗೊಂದು ಕೆಲಸ ಮಾಡಲಿಕ್ಕೆ ಸಿಕ್ಕಿದೆ. ನಾನು ತುಂಬ ಖುಷಿಯಲ್ಲಿ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ. ಇವನಿಗೆ ತುಂಬ ಆಶ್ಚರ್ಯ ಆಯಿತು. 5 ಜನ 5 ಥರ ಮಾತಾಡ್ತಾ ಇದ್ದಾರೆ, ಇಲ್ಲಿನೇನೋ ಸಿಗ್ಬೋದು ಅಂತೇಳಿ ಹೋದ. ಅಲ್ಲಿ ಹೋದರೆ ಅಲ್ಲಿ ಒಂದು ವಿಗ್ರಹ, ಅವನೊಬ್ಬ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ, ಆರ್ಕಿಟೆಕ್ಟ್. 2 ಬಿದ್ದಿದೆ, ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರೆ 2 ಒಂದೇ ಥರ ಕಾಣ್ತಾ ಇದೆ. ಅವ್ರ ಹತ್ರ ಹೋಗಿ ಕೇಳ್ತಾನೆ, ಏನಪ್ಪ ಏನು ಮಾಡ್ತಾ ಇದ್ದೀನಿ? ಸ್ವಾಮಿ, ಇಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ದೇವಾಲಯ ಆಗ್ತಾ ಇದೆ. ನನ್ನ ಯೋಗ ನೋಡಿ ಒಳಗಡೆ ಇರೋ ಗರ್ಭಗುಡಿಯಲ್ಲಿರುವಂತಹ ದೇವರನ್ನು ಕೆತ್ತನೆ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ನಾನು ಈ ಕೆಲಸವನ್ನು ಕಳೆದ ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದೇ ಕಾಣ್ತಿರುವಂಥ 2 ಇದನ್ನು ಕೆತ್ತನೆ ನಾನು ಮಾಡ್ತಾ ಇದ್ದೀನಿ ಅಂದೆ. ಅಲ್ಲ, 2 ಯಾಕೆ ಮಾಡ್ತಾ ಇದ್ದೀವಿ? ಒಳಗಡೆ ಗರ್ಭಗುಡಿಯಲ್ಲಿ ಒಂದು ದೇವರಲ್ವ ಇಡೋದು, 2 ಒಂದೇ ಥರ ಕಾಣ್ತಿದೆಲ್ಲ. ಇಲ್ಲ ಸಾಹೇಬ್ರೆ, ಇದರಲ್ಲಿ ಒಂಚೂರು ಭಿನ್ನ ಆಗಿದೆ. ಏನು ಭಿನ್ನ ಆಗಿದೆ? ಇಲ್ಲ, ಅದರೊಂಚೂರು ಭಿನ್ನ ಆಗಿದೆ. ಏನು ತೋರಿಸು ನನಗೆ ಅಂತ ಹೇಳ್ತಾರೆ. 2 ಐಡೆಂಟಿಕಲ್ಲು ಅಕ್ಕಪಕ್ಕ ಇಡ್ತಾನೆ, ಏನೂ ಗೊತ್ತಾಗಲ್ಲ ಆ ಯಾತ್ರಿಕನಿಗೆ. ಬಟ್ ನೀನೇ ಹೇಳಿಬಿಡಪ್ಪ, ಇದರಲ್ಲಿ ಏನು ಭಿನ್ನ ಆಗಿದೆ ಅಂತ ಕೇಳ್ತಾನೆ. ಆವಾಗ ತೋರಿಸ್ತಾರೆ, ಮೂಗಿನ ಮೇಲೆ ಒಂದು ಸ್ಮಾಲ್ ಚಿಪ್ ಆಫ್ ಆಗಿರುತ್ತೆ. ಸ್ಮಾಲ್ ಚಿಪ್ ಆಫ್, ತುಂಬ ಎತ್ತರವಾದ ಒಂದು 5 ಅಡಿ ಎತ್ತರದ್ದು ವಿಗ್ರಹ. ಅಲ್ಲ, ನನಗೆ ಇಷ್ಟು ಹತ್ತಿರದಲ್ಲಿ 3 ಅಡಿ ಡಿಸ್ಟೆನ್ಸಲ್ಲೇ ಕಾಣ್ತಾ ಇಲ್ಲ. ನಿಮ್ಮ ಗರ್ಭಗುಡಿ 25 ಅಡಿ ದೂರದಲ್ಲಿದೆ, ಅಲ್ಲಿಟ್ಟರೆ ಯಾರಿಗೆ ಕಾಣುತ್ತೆ ಅಂತ ಕೇಳ್ತಾನೆ ಆ ಯಾತ್ರಿಕ. ಏನಂತೀರ ಸಾಹೇಬ್ರೆ ನೀವು? ಯಾರಿಗೆ ಕಾಣ್ತೇನೆ? ನನಗೆ ಗೊತ್ತಿದಲ್ವಾ ಅದರಲ್ಲಿ ಭಿನ್ನ ಆಗಿದೆ ಅಂತೇಳಿ. ಅಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ಏನು ಕಲಿತೀವಿ ಇದರಲ್ಲಿ ನಾವು? ಮಾಡಿದ್ದು ಒಂದೇ ಕೆಲಸ, ಎಲ್ಲರೂ ಮಾಡಿದ್ದು ಒಂದೇ ಕೆಲಸ. ಮೊದಲನೇವ್ರು ಏನು ಮಾಡಿದ್ರು? ಹೊಟ್ಟೆಪಾಡಿಗೆ. ಎರಡನೇವನು ಏನು ಮಾಡ್ದ? ಹೆಂಡತಿ ಮಕ್ಕಳಿಗೆ. ಮೂರನೇವನು ಏನು ಮಾಡಿದ್ರು? ಮೂರನೇವನು ಏನು ಮಾಡಿದ್ರು? ಒಂದು ಕೆಲಸ ಮಾಡ್ತಾಯಿದ್ದಾರೆ. 4ನೇವರು ದೇವಸ್ಥಾನ ಮಾಡಿದ್ರು, 5ನೇವರು ಜಗತ್ತಿನ ಅತ್ಯುತ್ತಮವಾದ ದೇವಸ್ಥಾನ ಮಾಡಿದ್ರು. 6ನೇ ವ್ಯಕ್ತಿಯಲ್ಲಿ ತಾನು ಮಾಡುವ ಕೆಲಸದ ಬಗ್ಗೆ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಎತ್ತಿ ಎತ್ತಿ ಕಾಣ್ತಾ ಇತ್ತು. ಇದು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ? ಇದು ಪ್ರಶ್ನೆ. ಮಕ್ಕಳೇ, ಮೇಡಮ್ ಆಲ್ರೆಡಿ ಹೇಳಿದರು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಲೈಫ್. ನಾವು ಪ್ರತಿ ಕ್ಷಣ ಜ್ಞಾನ ಸರ್ವತೋಮುಖವಾಗಿ ಬರ್ತಾ ಇರ್ತದೆ. ಅದಕ್ಕೆ ನಮ್ಮಲ್ಲಿರುವಂಥ ಶತ್ರುಗಳು, ಹೊರಗಡೆ ಶತ್ರು ಇಲ್ಲ, ಅದನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮಲ್ಲಿರುವಂಥ ಶತ್ರುಗಳು ಯಾರು? ಅಸಡ್ಡೆ. ಏನು ಅವ್ರಿಗೇನು ಗೊತ್ತು, ನನಗೆ ಗೊತ್ತಿರೋದಲ್ವ? ಅಸಡ್ಡೆ, ಅನಾಸಕ್ತಿ. ಈ ಒಂದು ಅಸಡ್ಡೆ, ಅನಾಸಕ್ತಿ, ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ದಿಸ್ ಮೇಕ್ಸ್ ನಾಲೆಡ್ಜ್ ವಿಲ್ ನಾಟ್ ಕಮ್ ಟು ಅಸ್, ವಿಸ್ಡಮ್ ವಿಲ್ ನಾಟ್ ಕಮ್ ಟು ಅಸ್. ಮನಸ್ಸು ಪಂಚೇಂದ್ರಿಯಗಳು ನೋಡ್ತಾ ಇರುತ್ತೆ. ಈಗ ಎಲ್ಲರೂ ನನ್ನ ಮಾತು ಕೇಳ್ತಾ ಇರ್ತೀರಾ, ಕೆಲವರು ಸೆಲ್ಫೋನ್ ಕಡೆಗೆ ನೋಡ್ತಾ ಇರ್ತೀರಾ, ಮತ್ತೊಂದು ಏನೋ ಕಾಲ್ ಬರುತ್ತೆ, ಕೆಲವರು ಏನೋ ಹೇಳ್ತಾ ಇದ್ದಾರೆ ಅಂತ. ಇದು ಪಂಚೇಂದ್ರಿಯಗಳಿದೆಲ್ಲ ಬಿಗ್ಗೆಸ್ಟ್ ಎನಿಮಿ ಆಫ್ ಅವರ್ ಲೈಫ್. ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದು ಫಸ್ಟ್ ಪಾಯಿಂಟ್ ಇಸ್ ಪಂಚೇಂದ್ರಿಯಗಳು. ಯಾವುದು ಪಂಚೇಂದ್ರಿಯಗಳು? ಕೇಳ್ತೀವಿ, ನೋಡ್ತೀವಿ, ಮಾತಾಡ್ತೀವಿ, ಸ್ಪರ್ಶ ಜ್ಞಾನ, ಇದೆಲ್ಲ ಪಂಚೇಂದ್ರಿಯಗಳು ದ ಬಿಗ್ಗೆಸ್ಟ್ ಎನಿಮಿ. ಮನಸ್ಸು ಅಂತ ಹೇಳ್ತೇವೆ, ಅದೇ ಪಂಚೇಂದ್ರಿಯಗಳ ಮೂಲ ಒಂದು ಕೇಂದ್ರ. ಅಲ್ಲಿಂದ ಒಳಗಡೆ ಹೋದರೆ ನಿಮಗೆ ಸಿಗೋದು ಬುದ್ಧಿ. ಒಳಗಡೆ ಹೋದರೆ ಸಿಗೋದು ಬುದ್ಧಿ. ಬುದ್ಧಿಯಲ್ಲಿ ಏನಾಗಿದೆ? ಲಾಜಿಕ್ಸ್ ಡೆವಲಪ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಎಂಥದ್ದು? ಜಡ್ಜ್ಮೆಂಟ್ಗಳನ್ನ ಪಾಸ್ ಮಾಡಿಬಿಡ್ತೀವಿ. ಅಲ್ಲಿ 2+2 = 4 ಲಾಜಿಕ್ ಬಂದಲ್ಲಿ ಬಿದ್ದಾಯ್ತು. ಜಡ್ಜ್ಮೆಂಟ್, ಇವನು ಸರಿ, ಇವನು ತಪ್ಪು, ಇವನು ಅಹಂಕಾರಿ, ಇವನು ಒಳ್ಳೆಯವನು, ಈ ಜಡ್ಜ್ಮೆಂಟ್ಗಳೆಲ್ಲ ಹೋಗಿ ಆ ಬುದ್ಧಿಯಲ್ಲಿ ಬಿದ್ದುಬಿಡುತ್ತೆ. ಆ ಬುದ್ಧಿ ಆದಮೇಲೆ ಇನ್ನೊಂದು ದೊಡ್ಡದಾದಂಥ ಒಂದು ಶತ್ರು ಇದೆ, ಅದೇ ಅಹಂ. ಆ ನಮ್ಮಲ್ಲಿರುವಂಥ ನಾನು ಅಂತ ಹೇಳುವಂಥ ಒಂದು ಅಹಂ ನಮ್ಮನ್ನು
ಪರಿಪಕ್ವತೆಗೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೇ ಸಾಧ್ಯತೆ ಇಲ್ಲ. ಇದು ಮೂರನ್ನು ದಾಟಿ ಹೋದಾಗ ಸಿಗೋದು ನಮಗೆ ಚಿತ್ತ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ಕನ್ನಡದಲ್ಲಿ, ಏನು ಹೇಳ್ತೇವೆ, ಏನು ಮಾಡಿದರೂ ಭಗವಂತನ ಚಿತ್ತಕ್ಕೆ ಬರಲಿಲ್ಲ ಅಂತ ಹೇಳಿ. ಏನು ಹಾಗಂದರೆ ಭಗವಂತ ಬೇರೆ ಎಲ್ಲೂ ಇಲ್ಲ, ನಾವೆಲ್ಲರೂ ಭಗವಂತನ ಅಂಶಗಳೇ. ಈ ಒಂದು ಕಲಿಕೆಯ ದಾರಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಒಂದೇ ಒಂದು ಆಶನೆ ಮಾಡೋದು, ಒಳ್ಳೆಯದು ಅಂಶಗಳು ಬರಬೇಕು, ನಮ್ಮಲ್ಲಿ ಪರಿಪಕ್ವತೆ ಹೆಚ್ಚು ಹೆಚ್ಚಾಗ್ತಾ ಹೋಗಬೇಕು. ಆದಾಗ ಏನಾಗತ್ತೆ, ನಾವೆಲ್ಲ ಹುಟ್ಟಿದ್ದು ಮಾನವರಾಗಿ. ಜೀವನ ಯಾವ ರೀತಿ ಅಂತ್ಯ ಆಗಬೇಕು, ಮಾನವನಿಂದ ನಾವು ಮಾಧವರಾಗಬೇಕು. ಯಾವಾಗ ನಾವು ಮಾನವರಿಂದ ಮಾಧವತೆ ಎಡೆಗೆ ಹೋಗ್ತೀವಲ್ಲ, ಅದನ್ನೇ ನಾವು ಜರ್ನಿ ಆಫ್ ಎಕ್ಸಲೆನ್ಸ್ ಅಂತ ಹೇಳ್ತೇವೆ. ಶ್ರೀಕೃಷ್ಣ ಪರಮಾತ್ಮನ ನಾವು ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಶ್ರೀರಾಮಚಂದ್ರ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಾವು ಹಿಡುವಂತಹ ಒಂದೊಂದು ಹೆಜ್ಜೆಯೂ ಕೂಡ ಆ ನಿಟ್ಟಿನಲ್ಲಿ ಹೋದಾಗ ಜೀವನದ ಪಕ್ವತೆ, ಪರಿಪಕ್ವತೆ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ನಮಗೆ. ಯಾವಾಗಲೂ ನನಗೆ ಕೇಳ್ತಾರೆ, ನಾವು ಹೇಳಿದೆ ಈಗ ತಾನೇ ಯಶಸ್ಸು ಅಂತ ಹೇಳಿದಾಗ ತುಂಬ ಲಕ್ಕಿ ಇದೆಲ್ಲ ಹೇಳ್ತೇವೆ. ಆದರೆ ನನ್ನ ಈ ಜೀವನದ ನಾನು ಈ ರೀತಿ ನಿಂತ್ಕೊಂಡು ನಾನು ಚಿಕ್ಕವನಿದ್ದಾಗ ಮಕ್ಕಳೇ ಎಲ್ಲ ಹೇಳ್ತೇನೆ, ಆ ಬಡತನದ ಭಯದಲ್ಲಿ ನಮಗೆ ಒಳಗಡೆ ಅಳುಕು ಜಾಸ್ತಿ. ಯಾರಾದರೂ ಮನೆ ಮುಂದೆ ಹೋಗಿ ನಾವು ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆದರೆ ಒಂದು ನಿಮಿಷ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಅಷ್ಟು ಭಯ, ಅಷ್ಟು ಇನ್ಸೆಕ್ಯೂರಿಟಿ ಫೀಲಿಂಗ್, ಒಂದೊಂದೇ ಇನ್ಸೆಕ್ಯೂರಿಟಿ, ಆಲ್ ದ ನೆಗೆಟಿವ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ದ ಲೈಫ್. ಯಾಕೆ ಸಾಧ್ಯತೆ ಇಲ್ಲ. ನಾವೆಲ್ಲರೂ ಮಿನಿ ಹನುಮಾನ್ಗಳು. ನೀವು ರಾಮನ ಒಂದು ಯಾವುದೇ ಒಂದು ಫೋಟೋ ರಾಮಾಯಣದ್ದು ನೋಡಿದಾಗ ಹನುಮಂತ ಎಲ್ಲಿ ಕೂತಿದ್ದಾನೆ? ಹನುಮಂತ ಎಲ್ಲಿ ಕೂತ್ಕೊಂಡಿದ್ದಾರೆ? ಕೆಳಗಡೆ ಕೈ ಮುಕ್ಕೊಂಡು ಮಂಡಿಗಾಲು ಊರಿ ಹನುಮಂತ ಕೂತ್ಕೊಂಡಿದ್ದಾನೆ. ಅವನು ಆ ಹನುಮಂತ ರಾಮನ ದಾಸ, ರಾಮದಾಸ. ಹನುಮಂತನ ಮೊದಲನೇ ಅವತಾರ ರಾಮದಾಸ. ವಾಟ್ ಈಸ್ ದ್ಯಾಟ್? ಈ ಸೋ ಹಂಬಲ್ ಟು ರಾಮ. ರಾಮನ ಹೇಳಿದ ಆದೇಶಗಳನ್ನ ಚಾಚೂ ತಪ್ಪದೆ ಮಾಡುವಂತಹ ಮೊದಲನೇ ಅವತಾರ ಹನುಮಂತಂದದು. ಎಲ್ಲಿ ತನಕ ಅಪ್ಲಿಕಬಲ್ ಆಯಿತು? ಹನುಮಂತ ನಮ್ಮ ಒಂದು ಭಾರತದಿಂದ ಹಾರಿಕೊಂಡು ಲಂಕೆಗೆ ಹೋಗಬೇಕಿತ್ತು, ಗೊತ್ತಿದೆ ಕತೆ. ಹೋಗಬೇಕಿದ್ದಾಗ ಹನುಮಂತನಿಗೆ ಗೊತ್ತಿತ್ತ ಅವನಿಗೆ ಹಾರಲಿಕ್ಕೆ ಶಕ್ತಿ ಇದೆ ಅಂತೇಳಿ. ಯಾರೇ ಹೇಳಿದ್ರು? ಹನುಮಂತನಿಗೆ ಗೊತ್ತಿರಲಿಲ್ಲ ತನಗೆ ಆ ಒಂದು ಸಮುದ್ರವನ್ನು ಹಾರಿ ಹೋಗುವಂಥ ಶಕ್ತಿ ಇದೆ ಅಂಥೇಳಿ. ಹನುಮಂತ ದೇವರಿಗೆ ಗೊತ್ತಿರಲಿಲ್ಲ, ಬೇರೆಯವರು ಹೇಳಬೇಕಾಗಿ ಬಂತು. ನಮ್ಮಲ್ಲಿ ಅದೇ ರೀತಿಯಾದ ಸುಪ್ತವಾದ ಒಂದು ಶಕ್ತಿ ಇದೆ, ಅದು ಗುಪ್ತವಾಗಿ ಹರಿತಾ ಇದೆ ನಮ್ಮಲ್ಲಿ. ಯಾರಲ್ಲಿ ಇಲ್ಲಿ ಕೂತ್ಕೊಂಡಿರೋಲ್ಲಿ ಯಾರಲ್ಲಿ ಇನ್ನೇನು ಶಕ್ತಿ ಇದೆ ಅಂತೇಳಿ ನಮ್ಗೆ ಯಾರಿಗೂ ಅದ್ರ ಪರಿಕಲ್ಪನೆಯೇ ಇಲ್ಲ. ಯಾರೋ ಒಬ್ಬರು ಬರಬೇಕು, ಆ ಜ್ಞಾನೋದಯ ಆಗಬೇಕು ಅಂತಂದರೆ ಅದಕ್ಕೆ ಯಾರೋ ಗುರು ಹಿರಿಯರ ಆಶೀರ್ವಾದ ಇರಬೇಕು. ನಮ್ಮಲ್ಲಿರುವಂಥ ಶಕ್ತಿ ಪ್ರಚೋದನೆ ಆಗಬೇಕು. ಶಕ್ತಿಯ ಪ್ರಚೋದನೆ ಆಗಲಿಲ್ಲ ಅಂತಂದರೆ ಯಾವ ಶಕ್ತಿಗೂ ಬೆಲೆ ಇಲ್ಲ. ಇಟ್ ಬಿಕಮ್ಸ್ ಎ ಲೇಟೆಂಟ್ ಎನರ್ಜಿ. ಹನುಮಂತನಿಗೆ ಗೊತ್ತಾಯಿತು. ಯಾರೋ ಹೇಳಿದ್ರು, ಇಲ್ಲಪ್ಪ ನೀನು ಹಾರ್ಲಿಕ್ಕೆ ಶಕ್ತಿ ಇದೆ, ಹೋಗೋ ನೀನು ಅಂಥೇಳಿ. ಹೋದ ಹನುಮಂತ, ಹಾರ್ಕೊಂಡು ಹೋಗೇ ಬಿಟ್ಟ ಲಂಕೆಗೆ. ರಾಮ ಹೇಳಿದ್ದೇನು ಅವನಿಗೆ? ಹನುಮಂತನಿಗೆ ಹೇಳಿದ್ದೇನು ಫಸ್ಟ್ ಹೋದಾದಾಗ? ಅಲ್ಲಿ ಹೋಗಪ್ಪ, ಹುಡುಕು ಸೀತಾಮಾತೆ ಎಲ್ಲಿದ್ದಾಳೆ ಅಂಥೇಳಿ, ನಂದೊಂದು ಉಂಗುರ ಕೊಟ್ಟು ಬಾ ಅಂತ ಹೇಳಿದ. ಹನುಮಂತ ಮಾಡಿದ್ದೇನು? ಲಂಕೆಗೆ ಹೋದ, ಸೀತೆಯನ್ನು ಹುಡುಕಿದ, ಉಂಗುರನು ಬೀಳಿಸಿದ ಅಲ್ಲಿ ಕೆಳಗಡೆ. ವಾಪಸ್ ಬರ್ತಾ ಇಡೀ ಲಂಕವನ್ನು ಸುಟ್ಟು ಬಂದುಬಿಟ್ಟು. ರಾಮದೇವರಿಗೆ ತುಂಬ ಬೇಜಾರಾಯಿತು. ಇದೇನಿದು, ನಾನು ಹೇಳಿದ್ದೊಂದು ನೀನು ಮಾಡಿದ್ದೊಂದು, ಎಂಥ ಮಾರಾಯ ನೀನು? ರಾವಣ ನನಗೆ ತೊಂದರೆ ಕೊಟ್ಟವನು, ಜನಗಳಲ್ಲ, ಲಂಕೆಯ ಜನರುಗಳಿಗೆ ನೀನು ಯಾಕೆ ತೊಂದರೆ ಕೊಟ್ಟೆ ಅಂತ ರಾಮದೇವರು ಕೇಳ್ತಾರಂತೆ ಹನುಮಂತನಿಗೆ ಅಷ್ಟು ಬೇಜಾರಾಗೋಯ್ತು. ಛೇ, ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂಥೇಳಿ. ಅದಾದ ಮೇಲೆ ಲಕ್ಷ್ಮಣನಿಗೆ
ಸಂಜೀವಿನಿ ಪರ್ವತದ್ದು ಬೇಕಾಗುತ್ತೆ, ಮೂಲಿಕೆ ಬೇಕಾಗುತ್ತೆ. ತಿರ್ಗಾ ರಾಮ ಕರೀತಾರೆ, ಎಲ್ಲರೂ ಹೇಳ್ತಾರೆ ಆ ಸಂಜೀವಿನಿ ಪರ್ವತದಲ್ಲಿ ಮೂಲಿಕೆ ಇದೆ ಅಂತೇಳಿ. ಈ ಸರ್ತಿ ಅಲ್ಲೇ ಕೂತ್ಕೊಂಡಂತಹ ಬೇರೆ ಕಪಿ ವೈನ ಸೈನಿಕ ಅವ್ರು ಹೇಳ್ತಾರೆ, ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಡಿ ಈ ಸರ್ತಿ ರಾಮನಿಗೆ ಅಂತ, ಇವನಿಗೆ ಹನುಮಂತನಿಗೆ ಅಂತೇಳಿ, ಇಲ್ಲ ಇನ್ನೇನೋ ಮಾಡ್ಕೊಂಡು ಬಂದುಬಿಡ್ತಾನೆ ಅವನು. ಹನುಮಂತ ಹೇಳ್ಬಿಡ್ತಾನೆ, ನಾನಂತೂ ಇನ್ನು ಮುಂದೆ ನೀವು ಏನು ಹೇಳ್ತೀರೋ ಅದನ್ನೇ ಮಾಡೋದು ಅಂತ ಹೇಳಿ. ಇದು ಒಂದು ಸ್ಟೇಜ್. ತಿರ್ಗಾ ಹೋಗ್ತಾರೆ, ಎಲ್ಲಿಂದ ಗಿಡಮೂಲಿಕೆ ಹೋದೆ ಇಡೀ ಪರ್ವತನೇ ಎತ್ಕೊಂಡು ಬಂದುಬಿಡ್ತಾನೆ. ಎಂಥ ಶಕ್ತಿ ಅದು, ಎಂಥ ಶಕ್ತಿ ಅದು. ಇದೆಲ್ಲ ಒಂದು ಸ್ಟೋರಿಗಳಲ್ಲ, ರಾಮಾಯಣ ಮಹಾಭಾರತ ಅದ್ಭುತವಾದಂಥ ಜೀವನದ ಪಾಠದ ಕಥೆಗಳು. ಅದು ನಮ್ಮ ದೇಶದಲ್ಲಿ ಆಗಿರುವಂಥದ್ದು. ಮುಂದೆ ಯುದ್ಧ ಆಗಬೇಕಿದ್ದಾಗ ರಾವಣ ರಾಮ ಮತ್ತು ಲಕ್ಷ್ಮಣನ ತಗೊಂಡು ಹೋಗಿ ಪಾತಾಳದಲ್ಲಿ ಇಟ್ಟುಬಿಡ್ತಾನೆ. ಇದನ್ನು ಓದಿರ್ಬೋದು ಕೆಲವರೆಲ್ಲ. ಈಗ ಇನ್ಸ್ಟ್ರಕ್ಷನ್ ಕೊಡೋರು ಯಾರು ಹನುಮಂತನಿಗೆ? ರಾಮ ಇದ್ದರು, 2 ಟೈಮಲ್ಲಿ ಹೇಳಿದ್ರು, ನೋಡಪ್ಪ ಅಲ್ಲಿ ಹೋಗಿ ಬಾ, ಉಂಗುರ ಕೊಟ್ಟು ಬಾ ಅಂತ ಹೇಳಿದ್ರು. 2ನೇ ಸರ್ತಿ ಸಂಜೀವಿನಿ ಪರ್ವತದಲ್ಲಿ ಮೂಲಿಕೆ ಇದೆ ತಗೊಂಡು ಬಾ ಅಂತ ಹೇಳಿದ್ರು. ಈಗ ಈ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಯಾರೂ ಇಲ್ಲ, ರಾಮನೂ ಇಲ್ಲ, ಲಕ್ಷ್ಮಣನೂ ಕಾಣ್ತಾ ಇಲ್ಲ. ಇಬ್ಬರು ಗಾಯಬ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಗೊತ್ತಾಗಿದೆ ಪಾತಾಳದಲ್ಲಿದ್ದಾರೆ ಅಂತ ಹೇಳಿ. ಆಗ ಹನುಮಂತನ ನಾಯಕತ್ವದ ಗುಣ ಬರ್ತದೆ. ನಮ್ಮ ಜೀವನದಲ್ಲೂ ಕೂಡ ಹನುಮಂತನಿಗೆ ಜ್ಞಾನೋದಯ ಆಗುತ್ತೆ. ಹುಡ್ಕೊಂಡು ಹೋಗ್ತಾನೆ, ನನ್ನಲ್ಲಿ ಶಕ್ತಿ ಇದೆ, ಸಪ್ತ ಸಾಗರವನ್ನು ಹಾರುವ ಶಕ್ತಿ ಇದೆ ನಮ್ಮಲ್ಲಿ. ಆಗ ಈ ಏನು ರಾಮದಾಸನಾದಂಥ ಹನುಮಂತ ಇದ್ದ, ಅವನು ಪಂಚಮುಖಿ ಹನುಮಂತ ಆಗ್ತಾನೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ 2 ಅಂಶ ಇದೆ. ನಮ್ಮ ಜೀವನದಲ್ಲಿ ನಾವು ಮೊದಲು ರಾಮದಾಸ ಹನುಮಂತನಾಗಿರಬೇಕು. ನೀವೆಲ್ಲ ಇಲ್ಲಿ ಮಕ್ಕಳು, ತಿಳಿದಂತಹ ಶಿಕ್ಷಕರು ನಿಮಗೆ ಪಾಠ ಹೇಳ್ತಾ ಇದ್ದಾರೆ, ಬುದ್ಧಿ ಹೇಳ್ತಾ ಇದ್ದಾರೆ. ರಾಮದಾಸನ ರೀತಿಯಲ್ಲಿ ಆ ಪಾಠಗಳನ್ನ ಕಲಿತ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಜೀವನದಲ್ಲಿ ಬುದ್ಧಿ ಹೇಳಲಿಕ್ಕೂ ಯಾರೂ ಇಲ್ಲ, ಪಾಠ ಹೇಳ್ಕೊಳ್ಳಿಕ್ಕೂ ಏನೂ ಇಲ್ಲ. ಹೇಗೆ ಮತ್ತೆ ಪಾಠ ಬರುತ್ತೆ? ಜೀವನ ನಮಗೆ ಪಾಠ ಕಲಿಸುತ್ತೆ. ಗುರುಗಳು ಯಾರೂ ಇರಲ್ಲ. ಗುರುಗಳು ಇದ್ದರೆ ಅದು ಈಗ ಮಾತ್ರ. ಮುಂದೆ ಹೋಗ್ತಾ ಹೋಗ್ತಾ ಜೀವನ ನಮಗೆ ಪಾಠ ಕಲಿಸುತ್ತೆ. ಯಾವ ರೀತಿ ಕಲಿಸುತ್ತೆ? ಪೆಟ್ಟು ಕೊಡುತ್ತೆ, ನೋವು ಕೊಡುತ್ತೆ, ದುಃಖ ಕೊಡುತ್ತೆ, ಜೀವನದ ನಿರುತ್ಸಾಹನ ಮಾಡಿ ನಿಮ್ಮಲ್ಲಿ ಶಕ್ತಿ ಇದೆಯೋ ಅಂತ ಚೆಕ್ ಮಾಡುತ್ತೆ. ಅದಕ್ಕೆ ನಿಮಗೆ ಆಗಬೇಕು ಅಂದರೆ ಅದು ಈಗಿನ ಒಂದು ಶಿಕ್ಷಣದಿಂದ ಮಾತ್ರ ಸಾಧ್ಯ. 2 ರೀತಿಯಾದಂಥ ಹನುಮಂತನ ಒಂದು ಭಾವಗಳು ನಿಮ್ಮ ಮನಸ್ಸಿಗೆ ಬರಬೇಕು. ಮುಂದೆ ಜೀವನದಲ್ಲಿ ಹೋಗ್ತಾ ಹೋಗ್ತಾ ನೀವುಗಳೇ ಅದಕ್ಕೆ ಹೊಣೆಗಾರಿಕೆ ಆಗ್ತೀರಾ. ಯಶಸ್ಸು ಅಂತ ಬಂದಾಗ ನಾನು ನನ್ನ ಜೀವನದಲ್ಲಿ ಕೆಲವೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೆ. ಒಬ್ಬ ಇಂಜಿನಿಯರ್ ಆಗಿ ಒಂದು ಕಂಪನಿಗೆ ಸೇರಿ ನಾನೇ ಮೊದಲನೇ ಎಂಪ್ಲಾಯಿ ಆಗಿ 68 ಲಕ್ಷ ನಾವು 94 ಟರ್ನ್ ಓವರ್ ಮಾಡಿದ್ವಿ. ಇವತ್ತೊಂದು 1100 ಕೋಟಿ ನಮ್ಮ ಡಿವಿಷನ್ ಮಾಡ್ತಾ ಇದೆ. 3 ಜನ ಇದ್ದವರು ಇವತ್ತು 1500 ಜನ ಮಧ್ಯಾಹ್ನ ಕ್ಯಾಂಟೀನಲ್ಲಿ ಊಟ ಮಾಡ್ತಾರೆ. ಇಂತಹ ಒಂದು ಅವಕಾಶ ಭಗವಂತ ನನಗೆ ಕೊಟ್ಟುಬಿಟ್ಟ ಅನಿಸುತ್ತೆ. ಕೃತಜ್ಞತೆಗೆ ಇದಕ್ಕೆ ಒಂದು ಎಂಡೇ ಇಲ್ಲ. ಈ ಅವಕಾಶಗಳು ಯಾಕೆ ಬಂತು, ಹೇಗೆ ಬಂತು ಅಂತ ನಾನು ಮತ್ತೆ ಪ್ರಚೋದನೆ ಮಾಡಿಕೊಂಡಾಗ ನನಗೆ ಗೊತ್ತಾಗಿದ್ದು ಅಂಶ 3. ಯಶಸ್ಸು ಅಂತ ಹೇಳಿದಾಗ ಅದರಲ್ಲಿ ನೀವು ಏನೇ ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಪುರುಷ ಪ್ರಯತ್ನ ಬೇಕೇ ಬೇಕು. ಆದರೆ ಪುರುಷ ಪ್ರಯತ್ನದ ಪ್ರತಿಶತ 50 ಭಾಗ ಮಾತ್ರ. ಯುವರ್ ಎಫೋರ್ಟ್ ಹ್ಯಾಸ್ ಗಾಟ್ ಓನ್ಲಿ 50%. ಹಾಗಿದ್ರೆ ಇನ್ನು 50 ಭಾಗ ಎಲ್ಲಿಂದ ಬಂತು? 20% ಏನಿದೆ ಅದು ಗುರು ಹಿರಿಯರ ಆಶೀರ್ವಾದ. ಮನೆಯಲ್ಲಿ ತಂದೆ ತಾಯಿಗಳು ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂಥ, ಜ್ಞಾನವನ್ನು ಹೇಳಿಕೊಂಡ ಎಲ್ಲ ಗುರುಗಳ ಬಗ್ಗೆ ನಮಗೆ ಇರುವಂತಹ ಒಂದು ಪ್ರೀತಿ, ಅವರ ಬಗ್ಗೆ ಇರುವಂತಹ ಒಂದು ವಿನಮ್ರತೆ, ದಟ್ ವಿಲ್ ಗೆಟ್ ಯು 20%. ಎಷ್ಟು ಜನ ಇವತ್ತು ನಾವು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅದೊಂದು ದೊಡ್ಡ ಆಸ್ತಿ. ಬೆಳಗ್ಗೆ ಎದ್ದು ಅಮ್ಮ ಅಂತ ಹೋಗಿ ಕಾಲು ಮುಟ್ಟಿ ಎಷ್ಟು ಜನ ನಮಸ್ಕಾರ ಮಾಡ್ತೀರಾ? ಮಾಡಬೇಕೋ ಬೇಡವೋ? ಜನನೀ ಜನ್ಮಭೂಮಿಶ್ಚ ಅಂತ ಹೇಳಿದ್ದೇವೆ. ತಾಯಿಯೇ ಮೊದಲನೇ ದೇವರು. ಮಾಡಿಲ್ಲ ಅಂದರೆ ಈ ಕ್ಷಣ ಇವತ್ತಿನಿಂದ ಶುರು ಮಾಡಿ ನಿಮ್ಮ ಜೀವನದ ಗತಿ ಬದಲಾವಣೆ ಆಗೋದನ್ನು ನೋಡಿ. ನೀವು ಮನೆಯಲ್ಲಿ ತಂದೆ ಇದ್ದರೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ, ತಾಯಿ ಇದ್ದರೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ. ಬೆಳಿಗ್ಗೆ
ಅದು ಕಣ್ಣಿಗೆ ಕಾಣುವಂತಹ ಮೊದಲನೇ ದೇವರು. ಇದು ನಮ್ಮ ಸಂಸ್ಕೃತಿ, ಈ ದೇಶದ ಜಾಡು. ಅದರ ಬಗ್ಗೆ ನಮಗೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಇದನ್ನು. ಅದರ ಫಲ 20%. ಇದು ನನ್ನ ಒಂದು ವೈಯಕ್ತಿಕ ಒಂದು ಅನುಭವದಲ್ಲೇ ಹೇಳ್ತಾ ಇದ್ದೀನಿ. ಇನ್ನು 30% ಎಲ್ಲಿಂದ ಬಂತು ಯಶಸ್ಸಿಗೆ? ದಟ್ ಕಮ್ಸ್ ಫ್ರಮ್ ಸರ್ವಿಂಗ್ ಅದರ್ಸ್. ಹಾಗೆ ಎನ್ಲೈಟೆಂಡ್ ಸೆಲ್ಫ್ ಇಂಟ್ರೆಸ್ಟ್. ನಾವು ಏನೇ ಒಂದು ಹೆಲ್ಪನ್ನು ಬೇರೆಯವರು ಮಾಡಿದಾಗ ಪ್ರತಿಫಲವನ್ನೇ ಅಪೇಕ್ಷೆ ಮಾಡ್ತೇವೆ. ನಾನು ಹೀಗೆ ಮಾಡಿದೆ, ನೀನು ನನಗೆ ಅದನ್ನು ಮಾಡಬೇಕು. ಇದು ಪ್ರತಿಫಲಾಪೇಕ್ಷೆ. ಯಾವ ಕೆಲಸವನ್ನು ನೀವು ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಮ್ಮ ಕರ್ತವ್ಯ ಅಂತ ಮಾಡಿ ಹೋಗ್ತಿರಲ್ಲ, ಆ 30% ಅಕೌಂಟ್ ತುಂಬ್ತಾ ಹೋಗುತ್ತದೆ. ಪುರುಷ ಪ್ರಯತ್ನ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ಮತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು. ವೆನ್ ವಿ ಡೂ ಆಲ್ ದೀಸ್ ಥಿಂಗ್ಸ್, ನಮ್ಮ ಕೊಡ ತುಂಬ್ತಾ ಹೋಗುತ್ತೆ. ಆವಾಗ ಹೇಳ್ತೇವೆ ಈ ಮನುಷ್ಯ ಮುಟ್ಟಿದ್ದೆಲ್ಲ ಚಿನ್ನ. ಆದರೆ ಮೊದಲು ನಾವು ಹುಟ್ಟಿದಾಗ ಚಿನ್ನದ ಅದಿರಾಗಿದ್ವಿ. ಚಿನ್ನ ಆಗಿದ್ದೆ ಹೇಗೆ? ಪುಟ ಇಟ್ಟಂಥ ಚಿನ್ನ ಆಗಬೇಕು ಅಂದರೆ ಕುಲುಮೆಗೆ ಹಾಕಬೇಕು, ಆ ಬೆಂಕಿಯಲ್ಲಿ ಬೀಳಬೇಕು. ಆವಾಗ ಚಿನ್ನ 20 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್, ಇದು ಜರ್ನಿ ಆಗ್ತಾ ಹೋಗುತ್ತೆ. ಇಂತಹ ಒಂದು ಅವಕಾಶ ಇಲ್ಲಿ ನೆರೆದಿರುವಂತಹ ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಎಲ್ರಿಗೂ ಕೂಡ ಅಪ್ಲಿಕೇಬಲ್. ಇವತ್ತಿಗೂ ಕೂಡ ನನಗೆ ಜೀವನಕ್ಕೆ ಒಂದು ಹುಮ್ಮನಸ್ಸು, ಉತ್ಸಾಹ ಮತ್ತು ಮತ್ತೇನೋ ಸಾಧನೆ ಮಾಡಬೇಕು ಅಂತಿದ್ದರೆ ಈ ಬೇಸಿಕ್ ಅಂಶಗಳು ಮಾತ್ರ ಕಾರಣ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಸಂಸ್ಥೆಯಲ್ಲಿ ನಾವು ಯಾರನ್ನೂ ಎಂಪ್ಲಾಯಿ ಅಂತ ಕರೆಯಲ್ಲ, ಸಹೋದ್ಯೋಗಿಗಳು ಫ್ಯಾಮಿಲಿ. AMS ಈಸ್ ಅ ಫ್ಯಾಮಿಲಿ. ಎಲ್ಲರೂ ಫ್ಯಾಮಿಲಿಯ ಸದಸ್ಯರು. ನಾವೆಲ್ಲ ಕೂತ್ಕೊಂಡಾಗ ಎಲ್ರಿಗೂ ಹೇಳ್ತಾ ಇರ್ತೇನೆ, ನಾಯಕತ್ವ ಅಂತ ನೀವು ಎಲ್ಲರೂ ತಗೊಂಡಾಗ ಅದು ಕಿರೀಟ ಅಲ್ಲ, ಅದೊಂದು ಜವಾಬ್ದಾರಿ, ಅದೊಂದು ಬದ್ಧತೆ. ಇಫ್ ಅಟ್ ಆಲ್ ಯು ವಾಂಟ್ ಅಚೀವ್, ಹ್ಯಾವ್ ದ ಪ್ರಿನ್ಸಿಪಲ್ ಆಫ್ 3D and 1A. ಡಿಸಿಪ್ಲಿನ್, ಡೆಡಿಕೇಶನ್, ಡಿಟರ್ಮಿನೇಷನ್. ಇದು 3D ಬೇಕು. ಡಿಸಿಪ್ಲಿನ್, ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಬೇರೆಯವ್ರನ್ನ ಕೆಳಗೆ ತಳ್ಳಿ ನಾವು ಜೀವನದಲ್ಲಿ ಯಾವತ್ತೂ ಮೇಲೆ ಬರಬಾರ್ದು. ಅದು ಶಾಶ್ವತ ಅಲ್ಲ, ಕ್ಷಣಿಕ ಮಾತ್ರ. ಅದು ಈ ಜೀವನ ಅಂತ ಹೇಳುವ ಒಂದು ಯಾತ್ರೆಯಲ್ಲಿ ನಾವು ಪಯಣಿಸುವಾಗ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ಏನು ಬೇಕು ಕಡೆಗೆ ಅಂತ ಹೇಳಿ. ಇವತ್ತು ಯಶಸ್ಸು ಅಂತ ಬಂದಾಗ ಎಲ್ಲರೂ ದುಡ್ಡಿನ ಕಡೆಗೆ ನೋಡ್ತಾರೆ. ಹೌದಾ ಅಂಥೇಳಿ ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ಕಡೆಗೆ ಅರ್ಥ ಆಗಿದ್ದು, ನನ್ನ ಒಂದು ತಿಳಿದಂತಹ ಒಂದು ಜ್ಞಾನಕ್ಕೆ ನಾನು ಅಂದ್ಕೊಂಡಿದ್ದು ನನ್ನ ಜೀವನದಲ್ಲಿ ಅಷ್ಟೈಶ್ವರ್ಯ ಅಂತ ಅಂದ್ಕೊಂಡೆ. ಈ ಅಷ್ಟೈಶ್ವರ್ಯಗಳು ಇದ್ದರೆ ನಾವು ಜೀವನದಲ್ಲಿ ಯಶಸ್ವಿ ಜೀವನ ಅಂತ ಹೇಳ್ಬೋದು. ಇಟ್ಸ್ ಮೋರ್ ಅಪ್ಲಿಕೇಬಲ್ ಫಾರ್ ಎವ್ರಿಬಡಿ ಸಿಟ್ಟಿಂಗ್ ಹಿಯರ್. ಏನದು ಅಷ್ಟೈಶ್ವರ್ಯ? ಮೊದಲನೇ ಐಶ್ವರ್ಯ, ಎನಿ ಗೆಸ್? ಹೆಲ್ತ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಶ್ವರ್ಯ ಆಫ್ ದ ಲೈಫ್. ನೀವೇನಾದ್ರೂ ಸಾಧನೆ ಮಾಡಬೇಕಂತಿದ್ರೆ ಈ ದೇಹದ ಒಂದು ತಾಕತ್ತಿರುವಂಥ ದೇಹ ಇದ್ದರೆ ಮಾತ್ರ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ. ಹೆಲ್ತ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್. ನಿಮ್ಮ ಮಾನಸಿಕ ಬದ್ಧತೆ. ಇವತ್ತಿನ ದಿನದಲ್ಲಿ ನೀವೆಲ್ಲರೂ ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಡಿಸ್ಟ್ರಾಕ್ಷನ್ಗಳಾಗಲಿಕ್ಕೆ 108 ವಿಷಯಗಳಿದೆ. ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಶ್ವರ್ಯ. ಎರಡನೇದು ಕ್ಯಾರೆಕ್ಟರ್. ಯಾವ ವ್ಯಕ್ತಿಗೆ ಯಶಸ್ಸು ಆದಾಗ ಹೇಳ್ತಾರೆ ಮುಂದೆ ಬಂದು ತುಂಬ ಮಾಡಿದ್ದೀರಾ ಅಂಥೇಳಿ, ಹಿಂದ್ಗಡೆ ಆ ಕ್ಯಾರೆಕ್ಟರ್ ಇಲ್ಲ ಅಂದರೆ ಚೀತು ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಐಶ್ವರ್ಯ ಆಫ್ ಲೈಫ್. ಮೂರನೇದು ಎಜುಕೇಷನ್. ಎಜುಕೇಷನ್ ಅಂದರೆ ಕ್ವಾಲಿಫಿಕೇಷನ್ ಅಲ್ಲ. ನಮ್ಮಮ್ಮ ಓದಿದ್ದು 2ನೇ ಕ್ಲಾಸು, ಅಪ್ಪ ಓದಿದ್ದು 1ನೇ ಕ್ಲಾಸು. ಅವರಿಂದ ಕಲ್ತಿದ್ದು ನಾವು ಯಾವ ಯೂನಿವರ್ಸಿಟಿಯಲ್ಲೂ ಕಲೀಲಿಲ್ಲ. ಬೆಳಗ್ಗೆ 3:15 ಅಡುಗೆ ನಮ್ಮಪ್ಪ,
3:30ಗೆ ಎದ್ದುಬಿಟ್ಟು, ನನಗೆ ಆವಾಗ ಗೊತ್ತಿಲ್ಲ ಎಲ್ಲಿ ಜಯನಗರ ಇದೆ, ನಾವಿರೋದು ರಾಜಾಜಿನಗರದಲ್ಲಿ. ಬಟ್ ಕಣ್ಣಕ್ಕೆ ನಾನು 3:30ಗೆ ಎದ್ಬಿಟ್ಟು ಓದ್ತಾ ಇದ್ದೆ ಕೂತ್ಕೊಂಡು ಲೈಟ್ ಲ್ಯಾಂಪ್ ಕೆಳಗಡೆ. ನಾನು ಕೇಳಿದೆ ಅಣ್ಣ ಅಂತ ಹೇಳೋದು ಅಪ್ಪನಿಗೆ. ಅಮ್ಮ ಅಣ್ಣ ಎಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ನನಗೆ ಈಗಲೂ ನೆನಪಿದೆ, 1978-79 ಇರ್ಬೋದು. ಇಲ್ಲ ಮಗ, ಅವರು ಅಡುಗೆ ಕೆಲಸಕ್ಕೆ ಹೋಗ್ತಾಯಿದ್ರು. ಇಷ್ಟೊತ್ತಿಗೆ ಅಕ್ಕಮ್ಮ ಹೋಗಬೇಕು ಅಂತ. ಇಲ್ಲ, ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ನನಗೆ ಅವಾಗ ಏನೂ ಗೊತ್ತಾಗಲಿಲ್ಲ. ಆಮೇಲೆ ವಾಪಸ್ ಬರ್ತಾ ಮಲ್ಲೇಶ್ವರಂ ಹತ್ರ ಬಸ್ಸಲ್ಲಿ ಬಂದು ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬರ್ತಾರೆ. ಆಮೇಲೆ ಒಂದು ಜ್ಞಾನ ಬಂದಮೇಲೆ ಒಂದು 5-6 ವರ್ಷ ಆದಮೇಲೆ ಕೇಳಿದೆ, ಅಣ್ಣ ನೀವು ಹಂಗೆ ಹೋಗ್ತಾಯಿದ್ರು. ಒಂದು 10 ವರ್ಷ ಆದಮೇಲೆ 20ನೇ ವಯಸ್ಸಿಗೆ ಕೇಳಿದೆ ನಾನು. ಅವಾಗ ಅಮ್ಮ ಹೇಳಿದ್ರು, ಇಲ್ಲ ಕಣೋ, ನಿಮ್ಮಪ್ಪ ಬೆಳಿಗ್ಗೆ 4 ಗಂಟೆಗೆ ರಾಜಾಜಿನಗರ ಬಿಟ್ಟರೆ 6 ಗಂಟೆಗೆ ಜಯನಗರ ನಡ್ಕೊಂಡು ಹೋಗ್ತಾಯಿದ್ರು. ₹1 ಬಸ್ ಚಾರ್ಜ್ ಉಳಿಸ್ತಾಯಿದ್ರು. ವಾಪಸ್ಸು ಬರ್ತಾ ಅಲ್ಲಿಂದ ಬಸ್ಸಲ್ಲಿ ಬಂದರೆ 30 ಪೈಸೆ ಏನೋ, ಇನ್ನು 70 ಪೈಸೆ ಉಳಿಸ್ಬಿಟ್ಟು ತಿರ್ಗಾ ನಡ್ಕೊಂಡು ಬರೋರು. ಮನೆಯಲ್ಲಿ ಸಂಸಾರ ಜಾಸ್ತಿ. ವಾಪಸ್ ಬರ್ತಾ ಮಲ್ಲೇಶ್ವರಂನಲ್ಲಿ ಒಂದು ದೊಡ್ಡ ಬ್ಯಾಗಲ್ಲಿ ಬನ್ನಿಗೆ ತಗೋರು ನಮಗೆ. ತಂದರೆ 5 ನಿಮಿಷದಲ್ಲಿ ಎಲ್ಲ ಖಾಲಿಯಾಗಿಬಿಡೋದು. 7 ಹೊಟ್ಟೆಗಳು ತಿನ್ನಲಿಕ್ಕೆ. ಇದು ಮನಸ್ಸಿಗೆ ಬಂದಾಗ ಏನೆಲ್ಲ ಮಾಡಿಬಿಟ್ರು ಇವು ತಂದೆ ತಾಯಿಗಳು. ಎಲ್ಲ ತಂದೆ ತಾಯಿಗಳು ಹೀಗೇ, ನಮ್ಮಪ್ಪ ಅಮ್ಮ ಅಂತಲ್ಲ. ಇದ್ರ ಬಗ್ಗೆ ನಿಮಗೆ ಕಾಳಜಿ ಇರಬೇಕು. ಅದು ಬರೋದು ಎಜುಕೇಷನ್ ಅಂತ ಹೇಳೋದು. ಅವ್ರು ಕಲಿಸಿದಂಥ ಪಾಠ ನಮಗೆ ಯಾವ ಯೂನಿವರ್ಸಿಟಿಗಳು ಕಲಿಸಲಿಲ್ಲ. ಸೊ ಎಜುಕೇಷನ್ ಈಸ್ ವಾಟ್ ವಿಚ್ ಗಿವ್ಸ್ ವಿಸ್ಡಮ್. ಮೊದಲನೇದು ಹೆಲ್ತು, 2ನೇದು ಕ್ಯಾರೆಕ್ಟರು, 3ನೇದು ಎಜುಕೇಷನ್, 4ನೇದು ಯು ನೀಡ್ ಎ ಪ್ರೊಫೆಷನ್. ಯು ನೀಡ್ ಎ ಪ್ರೊಫೆಷನ್ ವಿಚ್ ಯು ಕ್ಯಾನ್ ಎಂಜಾಯ್. ಯು ನೀಡ್ ಎ ಪ್ರೊಫೆಷನ್. ಬರಬೇಕಲ್ಲಪ್ಪ ಅಂತ ಆಗಬಾರ್ದು, ಆ ಕಲ್ಕುಟ್ಟಿಗಳ ಕತೆ ಆಗಬಾರ್ದು. ಹೊಟ್ಟೆಪಾಡಿಗೆ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಲಿಕ್ಕೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಕೆಲಸ ಹೆಂಗೂ ಮಾಡ್ತೀವಿ, ಖುಷಿಯಾಗಿ ಮಾಡಬೇಕು. ದೇರ್ ಶುಡ್ ಬಿ ಎನರ್ಜಿ ಫಾರ್ ಯು ಟು ಕಮ್ ಟು ವಾಟ್ ಆರ್ ದ ಪ್ಲೇಸ್ ಯು ಆರ್ ಪ್ಲ್ಯಾನಿಂಗ್ ಇನ್ ಯುವರ್ ಲೈಫ್. ಬೆಳಗ್ಗೆ ಎದ್ದಿದ ತಕ್ಷಣ ನಾನು 4:15ಗೆ ಎದ್ದೇಳ್ತೇನೆ. ಎದ್ದಿದ ತಕ್ಷಣ ನಾನು ಫಸ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು. ಎಷ್ಟೋ ಜನ ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಹೇಳೋದೇ ಇಲ್ವಂತೆ. ಅಯ್ಯೋ ದೇವರೇ, ಎಬ್ಬಿಸ್ಬಿಟ್ಟೆಲ್ಲೋ ಗುರುವೆ ಅಂತೆ. ನಾನು ಕೃಷ್ಣ ಭಗವಾನ್ ಎದುರುಗಡೆ ಫೋಟೋ ಹಾಕ್ಕೊಂಡಿರ್ತೀನಿ. ಎಬ್ಬಿಸ್ಬಿಟ್ಟೆಲ್ಲ ತಂದೆ ನಾನು ತಿರ್ಗಾ ಇನ್ನೊಂದು ಸರ್ತಿ. ಕಣ್ಣು ಕಾಣ್ತಾ ಇದೆ. ಐ ಆಮ್ ಏಬಲ್ ಟು ಗೆಟ್ ಅಪ್ ಆನ್ ಮೈ ಓನ್. ನಾನೇ ಎದ್ದೇಳ್ತೀನಿ, ನಾನೇ ಕೂತ್ಕೊಳ್ತೀನಿ, ನಿಂತ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಭಾಗ್ಯ ಏನಿದೆ ಜೀವನದಲ್ಲಿ? ಮಿಕ್ಕಿದ್ದೆಲ್ಲ ಶೂನ್ಯ. ಇದು ಜೀವನದ ಮೊದಲನೇ ವಾವ್ ಮೊಮೆಂಟ್ ಆಫ್ ದ ಲೈಫ್ ಅಟ್ 4:30 in the morning. ಯು ನೀಡ್ ಎ ಪ್ರೊಫೆಷನ್ ವೇರ್ ಯು ವಾಂಟ್ ಟು ಗೋ. ಸ್ಕೂಲಿಗೆ ಬರ್ತೀರ, ಓಡ್ಕೊಂಡು ಬನ್ನಿ, ಎನರ್ಜಿಯಲ್ಲಿ ಬನ್ನಿ ಆ ಜಾಗಕ್ಕೆ. ಪ್ರೊಫೆಷನ್ ಆದಮೇಲೆ ಏನು ಬೇಕು? ಪ್ರೊಫೆಷನ್ ಆದಮೇಲೆ ಯು ವಿಲ್ ಹ್ಯಾವ್ ಎ ಸ್ಪೌಸ್. ಜಸ್ಟ್ ಇಮ್ಯಾಜಿನ್, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇಷ್ಟೆಲ್ಲ ಗುಣಗಳು ಇರೋರು ಸಿಕ್ಕಿಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹೌದೋ ಅಲ್ವೋ? ಮೇಲಿಂದೆಲ್ಲ ಗುಣಗಳು ನಮ್ಮ ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಇದ್ದುಬಿಟ್ರೆ ಏನು ಮಾಡ್ತೀರಾ? ಅದಾದಮೇಲೆ ಏನು ಬೇಕು? ಮಕ್ಕಳು. ಈ ಜೀವನದ ಬಂಧನ ಹೇಗಿದೆ ಅಂತಂದರೆ, ನಾನು, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮಕ್ಕಳು ಕಿತ್ತು ತಿನ್ನುತ್ತೆ. ಅದು ಸರಿ ಆಗದೆ ಇದ್ದಾಗ ಮಕ್ಕಳ ಜೀವನ, ತಂದೆ ತಾಯಿಗಳ ಕತೆ ನೋಡಲಿಕ್ಕಾಗಲ್ಲ. ಅದು ಅಟ್ಯಾಚ್ಮೆಂಟ್ ಆಫ್ ಲೈಫ್. ಇಫ್ ಬೈ ಯುವರ್ ಗುಡ್ ಡೀಡ್ಸ್, ಇಫ್ ಆಲ್ ದಿಸ್ ಥಿಂಗ್ ಹ್ಯಾಪನ್ಸ್, ಇವನ್ ದ ಕಿಡ್ ಈಸ್ ಆಲ್ಸೋ ಇನ್ ದ ಸೇಮ್ ಲೈನ್, ವಾಟ್ ವಿಲ್ ಹ್ಯಾಪನ್? ಅದಾದಮೇಲೆ ನೆಕ್ಸ್ಟ್ ಐಶ್ವರ್ಯ ಇಸ್ ಹೋಮ್, ಮನೆಗೆ ನೀವು ಎಲ್ಲಿಂದನೇ ಆಗಲಿ ವಾಪಸ್ ಹೋಗ್ಬೇಕಾದ್ರೆ ಖುಷಿಯಲ್ಲಿ ಓಡಿ ಬರಬೇಕು. ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಇವತ್ತಿಗೂ ಕೂಡ ನಾನು 12 ಗಂಟೆ ಕೆಲಸ ಮಾಡ್ತೀನಿ. 1990 ಇವತ್ತಿನ ತನಕ ಐ ಬಿನ್ ವರ್ಕಿಂಗ್ ಫಾರ್ 7:35 ನಮ್ಮ ಮನೆಯಿಂದ ಹೊರಟಾಯಿತು. ರಾತ್ರಿ ಬರೋದು 8:45, 9 ಗಂಟೆಗೆ ಮನೆಗೆ. ಬಟ್ ಬರುವಾಗ ಎನರ್ಜಿಯಲ್ಲಿ ಓಡ್ಕೊಂಬರ್ತೇನೆ. ಕ್ವಾಲಿಟಿ ಟೈಮ್, ದ ಎನರ್ಜಿ ಈಸ್ ವೆರಿ ಇಂಪಾರ್ಟೆಂಟ್. ಆಫ್ಟರ್ ದ ಹೋಮ್, ದ ಲಾಸ್ಟ್ ಒನ್ ಈಸ್ ಯು ನೀಡ್ ಮನಿ ಆಲ್ಸೋ. ಬಟ್ ನಾವೇನು ಮಾಡ್ತೇವೆ? ಮನಿಯನ್ನು ತೊಗೊಂಡೋಗಿ ಮೇಲೆ ಇಡ್ತೇವೆ, ಮಿಕ್ಕಿದೆಲ್ಲ ಕೆಳಗೆ ಹಾಕಿಬಿಡ್ತೇವೆ. ಈ ಅಷ್ಟೈಶ್ವರ್ಯಗಳು ನಿಮ್ಮಲ್ಲಿ ಆಗಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಅಭ್ಯುದಯಗಳಾಗಲಿ. ತಿಳಿದಂತಹ ನನ್ನ ಜೀವನದಲ್ಲಿ ನಾನು ಕಲಿತಂತಹ ಕೆಲವು ಪಾಠಗಳನ್ನು, ಇಂದಿಗೂ ಪ್ರಾಕ್ಟೀಸ್ ಮಾಡ್ತಿರೋ ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹೇಳಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದನ್ನು ಪಾಲನೆ ಮಾಡಬೇಕು ಅಂತಲ್ಲ, ಅನುಷ್ಠಾನ ಮಾಡಿದರೆ ಮಾತ್ರ
ಯಶಸ್ಸು ಸಾಧ್ಯ, ಅರಿವಿನಿಂದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ಇಷ್ಟೊತ್ತು ಯಾವ ಮಕ್ಕಳು ಕೂಡ ಗಲಾಟೆ ಮಾಡಿಲ್ಲ ಅಲ್ಲಿ, ಕೇಳಿಸ್ಕೊಂಡಿರಾ ಅಂತ ಅಂದ್ಕೊಂಡಿದ್ದೀನಿ. ಐ ಕ್ಯಾನ್ ಸಿ ಲಾಟ್ ಆಫ್ ಪೀಪಲ್ ಆರ್ ನಾಡಿಂಗ್ ದೇರ್ ಹೆಡ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು.